ಬಿಡ್ಲಕ್ಕಾಡು SSLC ಎಕ್ಸಾಮ್ ಇಲ್ಲ ಜೋಗಿ ತರ ಇದ್ದು ನನ್ನ ಮುಖನ ಮುಳ್ಳಲ್ಲಿ ಉಜ್ಜಿ ಉಜ್ಜಿ ರೋಗಿ ರೇಂಜಿಂಗ್ ಮಾಡಿದ್ಯಾ ನಿನ್ನ ನಾನು ಬಿಡಲ್ಲ ಕಣ ಕಪಿನಿಪತಿ ನಿನ್ನ ಕತೆ ಮುಗೀತು ಇಳ್ಕೊಳ್ಳಿದ್ದಾರ ನನ್ನ ಮಗನ ಪೂಜೆ ಮಾಡಕ್ ಬಂದಿದೆ ಸರ್ ಇದು ಅರಳಿ ಮರ ಏನು 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 ಎಳೆಯೋದು ಏನು ಕಿತ್ತಾಗ್ತಾ ಇದ್ಯಾ ನನ್ನ ಮಗನೇ ಚೆನ್ನಾಗಿದ್ದ ಜೋಗಿ ಮುಖನ ರೋಗಿ ರೇಂಜ್ಗೆ ಕಾರೇ ಮೂಲಲ್ಲಿ ತಿಕ್ಸಿದ್ಯಾ ನಿನ್ ಸುಮ್ಮನೆ ಬರ್ತೀನಿ ಅನ್ಕೊಂಡಿದ್ಯಾನೋ ಇನ್ಮೇಲೆ ಇದೆ ನಿನ್ನ ಪರ್ಮನೆಂಟ್ ಗೆಟಪ್ ಸರಿ ಅಬ್ಬಾ ಅದು ನನ್ನ ಮಗ ಸ್ನಾನನೇ ಮಾಡಿಲ್ಲ ಅನ್ಸುತ್ತೆ ದುಡ್ಡು ತೆಗಿ ಒಂದು ಎರಡು ತೊಡಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡ್ಬಿಡ್ತೀನಿ ನನ್ನ ಮುಖನ ತಗೋ 200 ಎಂಜಾಯ್ ಮಾಡುವಾಗ ಬಹಳ ಅನ್ಯಾಯ ನಾನು ಡೂಪ್ಲಿಕೇಟ್ ಪೊಲೀಸ್ ಇನ್ನೆಷ್ಟು ಕೊಡ್ತಾರೆ ಕರೆಕ್ಟ್ ಆಗಿದೆ 30 ರೂಪಾಯಿ ಡ್ರೆಸ್ ಬಾಡಿಗೆಗೆ 170 ಎಂಜಾಯ್ ಮಾಡೋದು ಒಂದ್ ನಿಮಿಷ ಬಾಯಿಲೆ ಏನಣ್ಣ ಹೆಂಗ್ 170 ಇದೆಯಲ್ಲ ಒಂದೇ ಒಂದು ಬೇರೆ ಕೆಲಸ ಇಲ್ಲ ಹೋಗೋಣ ಜೋಗಿ 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 ನೀನ್ ಜೋಗಿ ಅಲ್ಲ ಕಣೋ ನಮ್ಮೂರ್ ಕಾಗಿ ಈ ಕಪ್ನಿಪತಿ ಎಂತವನು ಅಂತ ನಿನಗೆ ತೋರಿಸ್ತೀನಿ ನಿನ್ಗೆ ಪುಟ್ಟರಾಜು ಯಾಕೆ ನೋಡಿದ್ರೆ ಹಂಗೆ ಹೋಗ್ತಾ ಇದೀಯಾ ಯಾಕೊಂಥರ ಇದೆಯಾ ಅದೇ ದೇವಂಗ್ ಶೆಟ್ರೆ ನನ್ನ ತಂಗಿ ಪುಟ್ಟಲಕ್ಷ್ಮಿ ಮದುವೆ ವಿಷಯ ಮಲ್ಲೇಶ್ ಅವನ ಮದುವೆ ಲಗ್ನ ಪತ್ರಿಕೆನ ಮಕ್ಕದಲ್ಲಿ ಬಿಸಾಕ ಹೊಟ್ಟದ ಈಗ ಅವನ ಮದುವೆ ನಡೀತಾ ಇದೆ ನನ್ನ ತಂಗಿ ಪುಟ್ಟಲಕ್ಷ್ಮಿಗೆ ಇನ್ನು ಒಳ್ಳೆ ಗಂಡೆ ಸಿಕ್ಕಿಲ್ಲ ಪುಟ್ಟರಾಜು ಯಾವಾಗ ಏನೇನು ನಡಿಬೇಕು ಅದು ನಡೆದೇ ತೀರ್ಬೇಕು ಯಾಕೆ ಯೋಚನೆ ಮಾಡ್ತೀಯ ನೋಡು ಕೊಳ್ಳೇಗಾಲದಲ್ಲಿ ನನ್ನ ಗುರ್ತನವನು ಹುಡುಗ ಇದ್ದಾನೆ ಗೌರ್ಮೆಂಟ್ ಕೆಲಸ ಇಲ್ಲ ಆದ್ರೆ ನಿನ್ ತಂಗಿನ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ನನಗೆ ನನ್ನ ಮಾತನ್ನ ಅವನು ತೆಗೆದು ಹಾಕಲ್ಲ ನೀನು ಹೂ ಅಂದ್ರೆ ಕಷ್ಟ ಇದ್ ಕಡೆ ದೇವ್ರು ಇರ್ತಾನೆ ಅಂತಾರೆ ಆ ದೇವ್ರ ರೂಪದಲ್ಲಿ ನನ್ನ ಕಷ್ಟಕ್ಕೆ ನೀವು ಬಂದಿದ್ದೀರ ಅಂತ ಅನ್ಕೊಂಡಿದ್ದೀನಿ ನಾನು ಒಪ್ಕೊಳ್ಳೋದಕ್ಕಿಂತಲೂ ನೀವು ಒಪ್ಕೊಂಡ್ರೆ ಸಾಕು ಪುಟ್ಟಲಕ್ಷ್ಮಿ ಮದುವೆ ಮುಗಿಸ್ಬಿಡೋಣ ಸದ್ಯ ಒಪ್ಕೊಂಡ್ಯಲ್ಲ ಬಸ್ ಹೊಡ್ತಾ ಇದೆ ಬರ್ತೀನಿ ಪುಟ್ಟರಾಜು ಬರ್ತಾ ಸಿಹಿ ಸುದ್ದಿ ತರ್ತೀನಿ ಪುಟ್ಟರಾಜು ತಂಗಿ ಪುಟ್ಟಲಕ್ಷ್ಮಿನ ಕೊಳ್ಳೇಗಾಲರ ಕೃಷ್ಣ ಸದ್ಯ ಒಪ್ಕೊಂಡ್ಬಿಟ್ಟ ಮದುವೆ ಮುಗಿದ್ಬಿಟ್ರೆ ಅಷ್ಟೇ ಸಂತೋಷ ಓಳಿ ಯಾರೇ ಪಂಡಿತಳೆ ಬರ್ರಿ ಇಳ್ಕ ಬರ್ರಿ ಪಂಡಿತಳೆ ಲಾಸ್ಟ್ ಸ್ಟಾಪ್ ಇಳ್ಕೊಳ್ಳಿ ಬೇಗ ಬಾರಪ್ಪ ದೇವರಾಗ ಸಹಾಯ ಮಾಡಕ್ ಬಂದು ನಿಮ್ಮನ್ನೇ ಆ ದೇವ್ರು ಕರ್ಕೊಂಡ್ಬಿಟ್ಟ ಬೆಂಕಿ ಎತ್ಕೊಂಡ್ರೆ ಮಳೆಯಿಂದ ಆರಿಸ್ಬೋದು ಮಳೆನೇ ಬೆಂಕಿ ಆಗ್ಬಿಟ್ರೆ ಆರಿಸೋದು ಯಾಕೆ ಸೀರೆ ನೇಯ್ದು ಅದನ್ನ ಮಾರಿ ಸಂಸಾರನ ಸರಿದೂಗಿಸ್ತಾ ಇದ್ರು ಅಂಬ್ಲಿನೋ ಗಂಜಿನೋ ಕುಡಿದು ಕುಟುಂಬದ ಗೌರವನ ಕಾಪಾಡ್ತಾ ಇದ್ರು
ಆದ್ರೆ ಇವತ್ತು ಲಾಳಿನೇ ಇಲ್ದೇ ಇರೋ ಮಗ್ದಾಗ ಆಗೋಯ್ತು ಈ ಸಂಸಾರ. ಈ ಊರಲ್ಲಿ ಬೇರೆ ಕೆಲಸ ಮಾಡೋ ಹಾಗೂ ಇಲ್ಲ. ವ್ಯವಸಾಯ ಮಾಡೋಣ ಅಂದ್ರೆ ಭೂಮಿನೂ ಇಲ್ಲ. ನೀವೆಲ್ಲ ನನ್ನ ಜೊತೆ ನಮ್ಮೂರಿಗೆ ಬಂದ್ಬಿಡಿ ಅಕ್ಕ. ಬೇಡ ಕಣ, ಬೇಡ. ನನಗೆ ಗೊತ್ತಕ್ಕ, ತವ್ರ ಮನೆ ಬಿಟ್ಟ ಮೇಲೆ ಹೆಣ್ಣಿಗೆ ಗಂಡನ ಮನೆನೇ ಸ್ವರ್ಗ ಅಂತಾರೆ. ಆದ್ರೆ ಆ ಗಂಡ ಅನ್ನೋನೇ ಇಲ್ಲ ಅಂದ್ಮೇಲೆ ತವ್ರ ಮನೆನೇ ಆಶ್ರಯ ಅಕ್ಕ. ನೋಡು, ನಾನು ಚೆನ್ನಾಗಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಇವ್ರುಗಳಿಗೆ ನಾನೊಂದು ಮಗ್ಗ ಹಾಕಿಸ್ಕೊಡ್ತೀನಿ. ಹೇಗೋ ಅವ್ರ ಜೀವನಕ್ಕೆ ದಾರಿ ಆಗುತ್ತೆ. ನೀನು ನನ್ನ ಜೊತೆ ನಮ್ಮ ಊರಿಗೆ ಬಂದ್ಬಿಡು ಅಕ್ಕ, ಬಂದ್ಬಿಡು. ಗೌರಿ, ಗೌರಿ, ನಮ್ಮ ಮಾವ ಈ ಊರ್ ಬಿಟ್ಟು ಅವ್ರೂರ್ಗೆ ಹೋಗೋಣ ಅಂತ ಹೇಳ್ತಿದ್ದಾರೆ. ಆದ್ರೆ ನಿಮ್ಮನ್ ಬಿಟ್ಟು ಹೋಗೋದಕ್ಕೆ ನನ್ ಮನಸ್ಸು ಒಪ್ತಾ ಇಲ್ಲ. ಅಳ್ಬೇಡ ಗೌರಿ, ಏನೇ ಆದ್ರೂ ನಾನು ನಿನ್ ಕೈ ಹಿಡಿತೀನಿ. ಆದ್ರೆ ಒಂದಂತೂ ನಿಜ, ನಾನ್ ಬಾಳೋದಾದ್ರೆ ನಿಮ್ ಜೊತೆಲಿ ಬಾಳ್ತೀನಿ. ಇಲ್ಲ ಅಂದ್ರೆ ನನ್ನ ತಂಗಿ ಮದುವೆ ಆದ ತಕ್ಷಣ ನಾನು ನಿನ್ನ ಖಂಡಿತ ಮದುವೆ ಆಗ್ತೀನಿ. ಪುಟ್ಟರಾಜು, ಕಣ್ಣೀರ್ ಕೊಟ್ಟು ದೇವರು ವರ್ಷ ಕೈನೂ ಕೊಟ್ಟಿದ್ದಾನೆ. ಹಾಗೆ ನಮ್ಮ ಕಷ್ಟಕ್ಕೆ ಆ ದೇವ್ರ ಕೈ ಹಿಡ್ದೇ ಹಿಡಿತಾನೆ, ನಮ್ಮ ಪ್ರೀತಿನ ಉಳಿಸ್ತಾನೆ. ಜೋಗಿ 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 ನೋಡ್ಕೊಳ್ಳಲೇ, ಈ ಸರಿ ನೋಡ್ಕೊಳ್ಳೋ. ಗುರುವೇ, ಸರಿ ಕಟ್ ಮಾಡ್ಕೊಳ್ಳೋ. ನಿನ್ ಸೆಟಪ್ ಎಲ್ಲ ಸೂಪರ್. ಲೇ, ಇದೇನೋ ಇದೆಂತ ಹಳೆ ಮಿಲ್ಟ್ರಿ ಹಾಡುಗಳೆಲ್ಲ ಇಟ್ಕೊಂಡಿರ್ತಾನೋ. ನೋಡಿಲಿ, ನಿನ್ ತಲೆ ಹೃದಯ ಸಮುದ್ರ ಕೆಳಗಿ ಹಚ್ಚಿದ ಜ್ವಾಲೆಯ ಬೆಂಕಿ, ಈ ರೋಷ ಜ್ವಾಲೆ ಉರಿ ಉರಿದು. ನನಗೆ ಡೂಪ್ಲಿಕೇಟ್ ಪೊಲೀಸ್ ಕರ್ಕೊಂಡು ಹೊಡಿಸ್ತೀಯಾ? ಒರಿಜಿನಲ್ ಪೊಲೀಸ್ ಕರ್ಕೊಂಡ್ಬಂದು ನಿನಗೆ ಮಜ್ಜಿಗೆ ಪಾಯಸ ಕೊಡಿಸ್ತೀನಿ. ಊಟಕ್ಕ ಸಿಗರೇಟ್ ಕೊಟ್ರ ಆಯ್ತಾ? ಬೆಂಕಿ ಪಟ್ಟ ಕೊಡೋದು ಬೇಡ. ಬೆಂಕಿ ಮಾದೇಶ ಊರೊಳಗ್ ಬಂದ್ಮೇಲೆ ನಾ ಬೆಂಕಿ ಪಟ್ಟಣ ತರದನ್ನೇ ಬಿಟ್ಬಿಟ್ಟಿವ್ನಿ. ನೋಡು, ತವ್ವೇ ಹಚ್ಚಿಲ್ಲ. ಎರಡು ರೋಷಾಗ್ನಿ ಜ್ವಾಲೆ ಉರಿದುರಿದು. ಬೆಂಕಿ ಮಾದೇಶ, ಬೆಂಕಿ ಮಾದೇಶ, ಬೆಂಕಿ ಮಾದೇಶ. ನನ್ ಸಾಂಗ್ ಇವನಿಗೆ ಹೆಂಗ್ ಗೊತ್ತು? ಮಾದೇಶಣ್ಣ, ನಿಂಗೋಸ್ಕರ ಸ್ಪೆಷಲ್ ಮಾಡಿವ್ನಿ. ತಗೋ ತಗೋ, ಚೆನ್ನಾಗೈತೆ ಕುಡಿ. ಯಾಕಣ್ಣ ಕೋಣನ್ ಗಂಜಲ ಇದ್ದಂಗಿದೆ. ಟೀ ಮಾಡ್ತಾಳಂತ, ಟೀ. ಓ, ಬೆಂಕಿ ಮಾತಾಡ್ತಾರೆ ಸಮಿ. ನಮಸ್ಕಾರ ಸಮಿ. ಸಮಿ ಸ್ಪೆಷಾಲಿಟಿ ಸಮಿ, ನಿಮ್ಮೊಂದು ಗುಟ್ಕು ಏರ್ಸ್ಕೊಳ್ಳಿ ಸಮಿ. ತಾಳಿ ಸಮಿ. ಯಾವನೇನು ಬಕ್ಕ ಪಕ್ಷಿದ್ರ ಅನ್ಕೊಂಡ್ಬಿಟ್ಟವನೆ. ಕುಡಿಯಲ್ಲ. ತಾಳಿ ಸಮಿ. ಕುಡಿಯಲ್ಲ ರೇ. ಓ, ಅಲ್ಲಿ ಬಿಡಿ ಸಮಿ, ನಿಮ್ದು ನಾನೇ ಕುಡಿತೀನಿ ಸಮಿ. ಯಾವನವನು ಮನೆ ಹೋಗ್ತಾರೆ ಸಮಯ. ಊರಿಗೆಲ್ಲ ಬೆಂಕಿ ಇಕ್ತೀರಾ, ನಮಗ್ ಸ್ವಲ್ಪ ಬೆಂಕಿ ಇಕ್ಕಲ್ವಾ? ಯಾಕೆ ಇಕ್ಕಲ್ಲ? ಏನ್ ಮಾಡಿದ್ರೆ ನಿನಗೆ ಸಮಯ ಸರಿಯಾಗಿ ಇಕ್ಕಿ ಸಮಯ. ನೀವೇನು ಕೊಡಿ ಸಮಯ, ಲೆಪ್ಪತ್ತಾನೆ. ಈ ಬೆಂಕಿ ಮಾದೇಶ ಕುಡಿಸ್ಲಿಕ್ಕೆ ಬೆಂಕಿ ಹಚ್ಬಿಡ. ಓಡ್ಬರ್ರಪ್ಪ. ಅಯ್ಯೋ ಪುಟ್ಟಕ್ಕ, ಈ ಬೆಂಕಿ ಮಾದೇಶ ನಿನ್ ಕುಡಿಸ್ಲಿಕ್ಕೆ ಬೆಂಕಿ ಹಚ್ಬಿಟ್ಟಾನೆ. ಅಯ್ಯೋ ಓಡ್ಬರ್ರ, ಬರ್ರ. ಬೆಂಕಿ ಹಾಕ್ಬಿಟ್ಟವನೆ. ಅಯ್ಯೋ ಪುಟ್ಟಕ್ಕ, ನೀನ್ ಏನೇ ಮಾಡಿದ್ದೆ? ಈ ಬೆಂಕಿ ಮಾದೇಶ ನಿನ್ ಕುಡಿಸ್ಲಿಕ್ಕೆ ಬೆಂಕಿ ಹಚ್ಬಿಟ್ಟ. ಅಯ್ಯೋ, ಸಪ್ರೇಟಿ ಕೊಟ್ಟಿನಿ ಅಂತ. ಬನ್ನಿ ಸಾ, ಬನ್ನಿ ಸಾ, ಬನ್ನಿ
ಬನ್ನಿ ಬನ್ನಿ ಬನ್ನಿ ಸಾ ಇವನೇ ಸಾ ಮೈಗೆಲ್ಲ ಬೆಂಕಿ ಬಡ್ದು ಮದ್ದಣಿಸ್ಕೊಂಡು ನಾನು ಬೆಂಕಿ ಬರ್ತೀನಿ ಮ್ಯಾಜಿಕ್ ಮಾಡ್ತೀನಿ ಅಂತ ಜನರಿಗೆಲ್ಲ ಮೋಸ ಮಾಡ್ತಾನೆ ಇವನು ಜೋಗಿ ರೋಗ್ದವ್ರು ಇವನು ಅಷ್ಟೇ ಅಲ್ಲ ಸರ್ ನನ್ ಮನೆಗೆ ಬೆಂಕಿ ಹಚ್ಚವನೆ ಇವನ್ ಮುಖ ಮುಚ್ಚ ಏಯ್ ಬದ್ಮಾಶ್ ಊರವ್ರಿಗೆಲ್ಲ ಮ್ಯಾಜಿಕ್ ತೋರಿಸ್ತೀಯ ನೀನು ಮಂದವರನ್ನೆಲ್ಲ ಬಾ ಮಗನೇ ಸ್ಟೇಷನ್ಗೆ ನಾನು ನಿನಗೆ ಮ್ಯಾಜಿಕ್ ತೋರಿಸ್ತೀನಿ ಜೋಗಿ ಅನ್ಕೊಂಡ್ಬಿಟ್ಟಿದ್ಯಾ ನೀನು ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯಾ ಅಣ್ಣ ಅಲ್ಲ ತಾನೆ ಹೋಗು ಹೋಗು ಮಗೇಶ್ ತಗೊಂಬ ಅಲ್ಲೇ ನಿಲ್ಸಪ್ಪ ಲಕ್ಷ್ಮಿ ನೋಡೋಕೆ ಗಂಡು ಕಡೆಯವ್ರು ಬಂದ್ರು ನೀವಿಲ್ಲೇ ಇರಿ ಹುಡುಗಿ ಅಣ್ಣನಿಗೆ ವಿಷಯ ತಿಳಿಸಿ ಬರ್ತೀನಿ ಆಯ್ತಾಯ್ತು ಅರೆ ಸುಂದರಪ್ಪನವರು ಪುಟ್ಟರಾಜು ಸುಂದರಪ್ಪನವ್ರು ನಮಸ್ಕಾರ ಮದುವೆ ಗಂಡು ಬೇಕು ಬೇಕು ಅಂತಿದ್ದಲ್ಲ ಗಂಡು ಸಮೇತ ಬಂದ್ಬಿಟ್ಟಿದೀನಿ ಮೊದಲೇ ವಿಷಯ ಯಾಕೆ ತಿಳಿಸ್ಲ ನನಗೆ ಅದು ಇವತ್ತು ದಿನ ಚೆನ್ನಾಗಿದೆ ಅಂತ ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ರು ಹೌದಾ ಪುಟ್ಟಲಕ್ಷ್ಮಿ ಬೇಗ ಹೋಗಿ ರೆಡಿ ಆಗಮ್ಮ ನೀನ್ ನೋಡಕ್ ಬಂದವ್ರೆ ಹುಡುಗ ತುಂಬಾ ಒಳ್ಳೆಯವನು ಹುಡುಗಿಗೆ ಮಾತು ಬರ್ದೇ ಇದ್ರು ಪರವಾಗಿಲ್ಲ ಮದುವೆ ಆಗ್ತೀನಿ ಅಂದ ಆದ್ರೆ ಅವರ ಅಪ್ಪ ಅಮ್ಮನ ಸ್ವಲ್ಪ ದುಡ್ಡಿಗೆ ಆಸೆ ಪಡ್ತಾರೆ ಸುಂದರಪ್ಪನವ್ರೆ ಅವ್ರೆಷ್ಟು ಕೇಳಿದ್ರು ಪರವಾಗಿಲ್ಲ ವರದಕ್ಷಿಣೆ ಅಂತ ನಾನು ಕೊಡೋದಿಲ್ಲ ನನ್ನ ತಂಗಿಗೋಸ್ಕರ ಕೊಡ್ತೀನಿ ಅವಳನ್ನ ಮದುವೆ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಹುಡುಗ ಹೇಗಿದ್ದೇನೆ ಬಂದವರೆಲ್ಲ ನೋಡ್ತಾರೆ ತಿಂತಾರೆ ಹುಡುಗಿಗೆ ಮಾತು ಬರಕಿಲ್ಲ ಅಂತ ಹೊಂಟೋಯ್ತಾರೆ ಏನಪ್ಪಾ ಹುಡುಗಿ ಒಪ್ಕೆನಾ ಮತ್ತೆ ಮಾತು ಮುಂದುವರ್ಸೋಣ ಆಯ್ತು ಮಣ್ಣಾಗ್ ಹುಟ್ಟಿರೋ ನಮಗಿರೋ ಬೆಲೆ ಹೆಣ್ಣಾಗ್ ಹುಟ್ಟಿರೋ ಪುಟ್ಟಲಕ್ಷ್ಮಿಗಿಲ್ಲ ನನ್ ಮಗ SLC ವರೆಗೂ ಓದಿದ್ದಾನೆ ಗೌರ್ಮೆಂಟ್ ಕೆಲಸದಲ್ಲೂ ಇದ್ದಾನೆ ಊರಲ್ಲಿ ನಾನ್ ಹೆಣ್ಕೊಡ್ತೀನಿ ಅಂತ ನುಗ್ಲಲ್ಲಿ ಬಂದ್ರು ಆದ್ರೆ ನಿಮ್ ತಂಗಿ ಫೋಟೋ ನೋಡಿದ್ಮೇಲೆ ನಮ್ ಹುಡುಗ ಮಾತ್ ಬರ್ದಿದ್ರು ಪರವಾಗಿಲ್ಲ ನಿಮ್ ತಂಗಿನೇ ಮದುವೆ ಆಗ್ತೀನಿ ಅಂತ ಕೂತ್ ಬಿಟ್ಟಿದಾನೆ ನೋಡು ಏನೋ ಗೇರ್ ಹಾಕ್ತಿದ್ದಾನೆ ಅಂತ ಕಾಣುತ್ತೆ ಒಂದ್ 25 ತೊಲೆ ಚಿನ್ನ ಒಂದ್ 50,000 ರೂಪಾಯಿ ಕ್ಯಾಶ್ ಕೊಟ್ಬಿಟ್ರೆ ಇನ್ನೇನು ಕೇಳೋದಿಲ್ಲ ನೀವು ಹೂ ಅಂದ್ರೆ ತಾಂಬೂಲ ಬದಲಾಯಿಸ್ಕೊಳ್ಳೋಣ ಪಾಪ ಹುಡುಗಿಗೆ ಮಾತ್ ಬರಲ್ಲ ಅಂತ ನಮ್ ಪುಟ್ಟರಾಜ ಮೇಲೆ ಜಾಸ್ತಿ ಭಾರ ಆಗ್ತಾವ್ರೆ ಆಯ್ತು ಸರ್ ಮಾಡೋಣ ಬಿಡಿ ಅಮ್ಮ ಇಷ್ಟು ದಿವಸ ಈ ಮಣ್ಣಿನ ಮಡಕೆ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ ನಮ್ಮನ್ನ ತಾಯಿ ತರ ಸಾಕ್ತೆ ನನ್ನ ತಂಗಿಗೋಸ್ಕರ ನಿನ್ನೆ ಮಾಡ್ತಾ ಇದ್ದೀನಿ ಪುಟ್ರಾಜು ಪ್ಯಾಟೇನ ಬರ್ತಾದ್ಯಪ್ಪ ಇದೆಲ್ಲ ಮದ್ವೆ ಸಾಮಾನ ಯಾವಾಗ ಮದ್ವೆ ಬರೋ ಗುರುವಾರ ಮದುವೆ ಎಲ್ಲ ಬಂದ್ಬಿಡಿ ಪುಟ್ಟರಾಜು ಜಮೀನ್ ಮಾರಿದ ದುಡ್ಡು ನಿನ್ ತಂಗಿ ಮದುವೆ ಅನ್ಕೊಂಡ್ರೆ ನಿಮ್ಮ ಅಪ್ಪನ ಸಾಲ ತೀರ್ಸಿದ್ಯಾ ಪುಟ್ಟರಾಜು ನಿಮ್ ತಂಗಿ ಮದುವೆ ದುಡ್ಡೆಲ್ಲ ನಿಮ್ಮಪ್ಪ ಕುಡಿದು ಕುಪ್ಪಳಿಸ್ತಾ ಇದ್ದಾನಪ್ಪ ಚಿನ್ನದ ಒಡವೆ ಮದುವೆ ಒಡವೆ ಸೇರಿಸ್ಕೊಳ್ಳೋದ ನಾವು ಸಾವುಕಾರ ಮಕ್ಕಳ ಜುಜ್ಬಿ 50 100 ಅಲ್ಲ 1500 ಸಾವಿರ ಮಗಳೇ ಡೇಟ್ ಹೇಳ್ಬೇಕ ಅಯ್ಯೋ ನನ್ನ ದುಡ್ಡು ನನ್ನ ತಂಗಿ ಮದುವೆ ಹೇಗಪ್ಪ ಮಾಡಿ ಅಯ್ಯೋ 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 ಅಯ್ಯೋ
ಪುಟ್ಟಲಕ್ಷ್ಮಿ ನನ್ನ ಮಧ್ಯಾಹ್ನ ಊಟ ಇಲ್ವಾ ನಂಗೆ ನಾ ಬಿಡ್ತೀರಾ ಏನ್ ತಿಳ್ಕೊಂಡ್ಬಿಡ್ತೀರ ಏನಾದ್ರು ನೋಡ್ತೀಯಾ ಈ ಕೆಕ್ಕರ್ಸ್ಕೊಂಡು ಹೋಗ್ಬಿಟ್ರೆ ನಾನು ಅದಕ್ಕೆ ಬಿಡ್ತೀಯ ನಮ್ಮ ಅಪ್ಪರ ಆಸ್ತಿ ನೀನ್ ಮಾಡ್ತೀಯನೋ ನಮ್ಮ ಅಪ್ಪರ ಆಸ್ತಿ ನಾನ್ ತಗೊಳಕ್ಕೆ ಸೋಕಿ ಮಾಡಕ್ಕೆ ಯಾವ ದೊಣೆಯಕ್ಕೆ ನಪ್ಪಲೆ ಬೇಡ ನನ್ನ ಜೊತೆಗಳಾಗ್ಬಿಟ್ಬಿಡಲು ನಾನಿರ್ಬೇಕು ಮನೆ ಬಿಟ್ಟು ಆಚೆ ಅಳ್ಬೇಡ ಪುಟ್ಟಲಕ್ಷ್ಮಿ ಅಳ್ಬೇಡ ಇಂಥ ಅಪಾಯದಕ್ಕೆಂದು ಸಾಯೋದ ಮೇಲು ಮನುಷ್ಯತ್ವನೇ ಇಲ್ವಲ್ಲ ನಿನಗೆ ಎತ್ತು ಮಗಳು ಮಗನೇ ನಿಲ್ಲಿಸ್ಬಿಟ್ಟಿಲ್ಲ ಪಾಪಿ ನೀನ್ ಸತ್ತು ನಿನ್ ಮಕ್ಕ ನೋಡೋಣ ನಾನು ನೀನೇ ನನ್ನ ಮಕ್ಕ ನೋಡು ಇಬ್ಬರು ಪೈ ಸತ್ತೋದ್ರಿ ಬಿಡೋಣ ಅರಿಷ್ಟು ಮುಂಚೆ ಎಲ್ಲ ನಿನ್ನ ಕಡೆ ಆಗಿತ್ತು ಎಲ್ಲ ನಿನ್ನಿಂದಾನೆ ಹೋಗು ಎಲ್ಲ ಸಾಯೋಗಿ ಹೋಗಿ ತಂಗಿ ಪುಟ್ಟಲಕ್ಷ್ಮಿ ಮೇಲೆ ಕೈ ಮಾಡ್ತೀನ ಇವತ್ತು ನಿನಗೆ ಚಟ್ಟ ಕಟ್ಟ ಬಿಡೋದಿಲ್ಲ ನಾನು ಅಪ್ಪನ ಭಾವ ಕಷ್ಟಪಟ್ಟು ಇಷ್ಟಪಟ್ಟು ಹಾಕಿದ ಮಗ್ಗಗಳು ಇವು. ಆದರೆ ಇವತ್ತಿಗೆ ಈ ಮಗ್ಗಗಳ ಋಣ ತೀರ್ತು. ಅಕ್ಕ, ನಮ್ಮೂರಲ್ಲಿ ನಾನು ನಿಮ್ಗೆಲ್ಲ ಒಂದು ಮನೆ ನೋಡಿದ್ದೀನಿ, ಅದಕ್ಕೆ ಅಡ್ವಾನ್ಸು ಕೊಟ್ಟಿದ್ದೀನಿ. ಇನ್ನೊಂದು ತಿಂಗಳಲ್ಲೆಲ್ಲ ಮನೆ ಖಾಲಿ ಆಗುತ್ತೆ. ಅಷ್ಟರಲ್ಲಿ ಪಾರ್ವತಿಗೆ ಗೌರಿಗೆ ಒಂದೊಂದು ಮಗ ನೋಡ್ತೀನಿ. ಹೇಗೋ ಅವರಿಬ್ರಿಗೂ ಜೀವನದಲ್ಲಿ ಒಂದು ನೆಲೆ ಆದ್ರೆ ಸತ್ತೋಗಿರೋ ಭಾವನಾತ್ಮಕ್ಕೂ ಶಾಂತಿ ಸಿಗುತ್ತೆ. ನನಗೂ ನಿಮ್ಗಳ ಜೊತೆ ಇದ್ದು ನಿಮ್ ಜೀವನನ ನೋಡ್ಕೊಂಡಾಗುತ್ತೆ.